ಹೇಗೋ ಸಂಡೇ ಅಲ್ವಾ, ಫ್ರೆಂಡ್ಸ್ ಎಲ್ಲ ಮನೇಲಿದ್ದು ಏನು ಮಾಡೋದು. ವಾರ ಪೂರ್ತಿ ಕೆಲಸ ಮಾಡಿರ್ತೀವಿ. ವಾರ ಒಂದು ಸಲ ಔಟ್ಸೈಡ್ ಹೋಗಿ ಬಂದರೆ ಮನಸ್ಸಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹಂಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೊರಟ್ವಿ. ಎಲ್ಗಪ್ಪ ಅಂತ ಪ್ಲ್ಯಾನ್ ಮಾಡಿದ್ರೆ ಶ್ರವಣಬೆಳಗೊಳ ಹೋಗೋಣ ಅಂತ. ಬೆಂಗಳೂರಿಂದ 140 ಕಿಲೋಮೀಟರ್ ಇರುವಂಥ ಪ್ರದೇಶ ಶ್ರವಣಬೆಳಗೊಳ. ಸೊ ಹಂಗೆ ಹೋದ್ವಿ ಹಾಸನ ಟೂವರ್ಡ್ಸು. ಬೇಸಿಗೆ ಕಾಲದಲ್ಲಿ ಎಲ್ಲ ಒಣಗಿ ನಿಂತಿದ್ದಂತಹ ಅಕ್ಕಪಕ್ಕದ ಗಿಡ ಗೆಂಟೆಗಳು ಸ್ವಲ್ಪ ಮಳೆ ಆದ తర్వాత ತಮ್ಮ ಸೌಂದರ್ಯವನ್ನು ಮರಳಿ ಪಡೆದಿದ್ದು. ಹಂಗೋ ಹಿಂಗೋ ನಾವು 3 ಜನ ಕಾರ್ನಲ್ಲಿ ಹೊರಟ್ವಿ. ಆನ್ ದ ವೇ ಹೋಗ್ತಾ ಹೋಗ್ತಾ ಟೀ ಕಾಫಿ ಕುಡ್ಕೊಂಡು ಕೊನೆಗೂ ನಾವು ಶ್ರವಣಬೆಳಗೊಳ ತಲುಪಿದ್ವಿ. ಇಲ್ಲೇನು ನೋಡ್ತಿದ್ರಲ್ಲ, ಇದು ಬಂದು ಯಾರ್ಯಾರು ಇದಕ್ಕೆ ದಾನ ಧರ್ಮಿ ದತ್ತಿಗಳಿದ್ದಾರೆ ಅವರು. ಕೊನೆಗೂ ನಾವು ಶ್ರವಣಬೆಳಗೊಳ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಏನು ಬೆಟ್ಟ ಅಂತೀರಾ, ಬಿಸಿಲಿಗೂ ಅದಕ್ಕೂ ಬೆಟ್ಟ ಹತ್ತೋಷ್ಟರಲ್ಲಿ ಉಸಿರು ಬಿಟ್ಟೋಯ್ತು. ಬಟ್ ಏನು ಅಂತ ಅಂದರೆ ಈ ಕಲ್ಲುಗಳನ್ನ ನೋಡಿ ಯಾವ ರೀತಿ ಕೆತ್ತಿದ್ದಾರೆ. ಕೊನೆಗೂ ಏನೋ ಒಂಥರ ಬೆಟ್ಟ ಆದಮೇಲೆ ಖುಷಿ ಸಿಗುತ್ತೆ. ಇವರೆಲ್ಲ ಏನಿದ್ದಾರೆ, ಇವರು 24 ತೀರ್ಥಂಕರರು. ಪ್ರತಿಯೊಬ್ಬರು ತೀರ್ಥಂಕರರ ಸ್ಟ್ಯಾಚು ಮುಂದೆ ಅವ್ರವ್ರ ನೇಮ್ನ ಮೆನ್ಷನ್ ಮಾಡಿರ್ತಾರೆ. ಒಳಗೆ ಬಿಡ್ತಿರ್ಲಿಲ್ಲ. ಹಂಗೂ ಹಿಂಗೂ ಹೋದ್ವಿ. ಒಂದು ರೀತಿ ಇದನ್ನೆಲ್ಲ ನೋಡಿದ್ರೆ ನಮ್ಮ ಹಿರಿಯರು ಪುರಾತನ ಯಾವ ರೀತಿ ಸಂಗ್ರಹ ಮಾಡಿದ್ದಾರೆ ಅಂದರೆ ಖುಷಿ ಆಗುತ್ತೆ. ಇವರೆಲ್ಲ 24 ತೀರ್ಥಂಕರರು. ಒಳ್ಳೆ ಗುಹೆ ಇದ್ದಂಗಿದೆ ಇವರೇ. ಸೊ ಅದಾದಮೇಲೆ ಇಲ್ಲಿ ನೋಡಿ, ಆಗಿನ ಕಾಲದಲ್ಲೆಲ್ಲ ಕೆತ್ತನೆ ಮಾಡಿರೋದು ಯಾವ ರೀತಿ ಮಾಡಿದ್ದಾರೆ ಅಂತ. ಇವಾಗೆಲ್ಲ ಆಗಲ್ಲ ಬಿಡಿ. ಸೊ ಒಂದೊಂದು ಕೆತ್ತನೆಗೂ ಕೂಡ ಅದರದೇ ಆದ ವಿಭಿನ್ನ ಪರಂಪರೆ ಇದೆ. ಇವರೆಲ್ಲ 24 ತೀರ್ಥಂಕರು. ಸೊ ಫೈನಲ್ ಆಗಿ ನಾವೆಲ್ಲ ಬಂದಿದ್ವಿ ಅಂದರೆ ಶ್ರೀ ಗೋಮಟೇಶ್ವರ ಸ್ವಾಮಿ. ಈ ದೇವಸ್ಥಾನ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅದು ಮಳೆಗಾಲ ಬೇರೆ, ತುಂಬ ಅದ್ಭುತವಾಗಿತ್ತು ಮಾತ್ರ. ಸೊ ಇದು ಬಾಹುಬಲಿ ಪ್ರದೇಶ. ಅಲ್ಲೇನು ಕಾಣ್ತಿದೆ ಅದೆಲ್ಲ ಜನಗಳು ಬರ್ತಿದ್ದಾರೆ. ಸೊ ಅದಾದಮೇಲೆ ಇದೇನಿದೆ, ಇದು ಪೂರ್ತಿ ಮಹಾವೀರ ಬಾಹುಬಲಿ ಪ್ರದೇಶ. ಅದು ಬಂದು ಭರತನ ಸಾಮ್ರಾಜ್ಯ. ಅಲ್ಲಿ ಕಾಣ್ತಾ ಇರೋದು ಭರತನ ಸಾಮ್ರಾಜ್ಯ. ಸೊ ಇದು ಕಲ್ಯಾಣಿ. ಜನ ಯಾರು ಜಾಸ್ತಿ ಓಡಾಡ್ತಾ ಇಲ್ಲ, ಅದಕ್ಕೆ ಕಲ್ಯಾಣಿ ಕ್ಲೀನಾಗಿದೆ. ಮೀನುಗಳೆಲ್ಲ ಪ್ರಶಾಂತವಾಗಿದ್ದಾವೆ, ಇಲ್ಲಾಂದರೆ ಹಾಳಾಗಿ ಗಬ್ಬೆದ್ದು ಹೋಗೋದು. ಸೊ ಫೈನಲ್ ಆಗಿ ನಮ್ಮ ಟ್ರಿಪ್ ಮುಗಿಸ್ತೀವಿ. ಕೊನೆಗೆ ಒಂದೊಂದು ಫೋಟೋಗಳನ್ನ ತಗೊಂಡು, ಏನು ನಮ್ಮ ಬಾಹುಬಲಿ ಇದ್ದಾರೆ ಅವ್ರ ಹತ್ರ ಒಂದೆರಡು ಫೋಟೋಗಳನ್ನ ತಗೊಂಡು ಹೊರಡೋಣ ಅಂತ ಎಲ್ಲ ತಯಾರಿ ಮಾಡ್ಕೊಂಡ್ವಿ. ಕೊನೆಗೆ ಒಂದು ರೀತಿ ಒನ್ ಡೇ ಟ್ರಿಪ್ಪು ಕಂಪ್ಲೀಟ್ ಆಯಿತು. ತುಂಬ ಖುಷಿನೂ ಕೂಡ ಆಯಿತು, ಮಳೆನೂ ಕೂಡ ಬಂತು.